ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ನಿಮ್ಮದೇ ನೋಟ್ಸ್ ತಯಾರಿಸಿಕೊಳ್ಳಿ ಕುರಿತು ಚಿಂತನ. ಪ್ರಸ್ತುತಿ ಶ್ರೀ ಮಂಜುನಾಥ್ ಮರಿತಮ್ಮನವರ್. ಪ್ರೌಢಶಾಲಾ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪಠ್ಯಪುಸ್ತಕ ರಚನಾ ಸಮಿತಿಯು ನಿಗದಿಪಡಿಸಿದ ಸುಮಾರು 6 ಪುಸ್ತಕಗಳನ್ನು ಓದಬೇಕು. ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯಕ್ಕೆ ಇಲಾಖೆಯು ನಿಗದಿಪಡಿಸಿದ ಒಂದು ಪುಸ್ತಕವನ್ನು ಓದಬೇಕು. ಜೊತೆಗೆ ಬೇರೆ ಪ್ರಮುಖ ಲೇಖಕರು ಬರೆದ ಅದೇ ವಿಷಯದ ಇನ್ನೊಂದು ಪುಸ್ತಕವನ್ನು ಓದಬೇಕು. ಹೀಗೆ ಒಟ್ಟು 12ರಿಂದ 14 ಪುಸ್ತಕಗಳನ್ನು ಓದಬೇಕಾಗುತ್ತದೆ. ಅದೇ ಪದವಿ ಮಟ್ಟದ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯದ ಕನಿಷ್ಠ 2-3 ಪುಸ್ತಕ ಓದಬೇಕು. ಹೀಗೆ ಒಟ್ಟು 18 ಪುಸ್ತಕಗಳನ್ನು ಓದಬೇಕಾಗುತ್ತದೆ. ಹಾಗೆಯೇ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವ ಅಭ್ಯರ್ಥಿಗಳು ಬಹಳಷ್ಟು ಪರಾಮರ್ಶನ ಗ್ರಂಥಗಳನ್ನು ಕರಗತ ಮಾಡಿಕೊಳ್ಳಬೇಕಿರುತ್ತದೆ. ಪರೀಕ್ಷೆ ಸಮೀಪಿಸುತ್ತಿದ್ದಂತೆಯೇ ಈ ಎಲ್ಲ ಪುಸ್ತಕಗಳನ್ನು ಓದುವುದು ಕಷ್ಟ ಸಾಧ್ಯ. ಹೀಗಾಗಿ ನಿಮ್ಮದೇ ನೋಟ್ಸ್ ತಯಾರಿಸಿಕೊಳ್ಳುವುದು ಅತಿ ಅವಶ್ಯಕ. ಶಿಕ್ಷಕರು ಪಾಠ ಬೋಧನೆ ಮಾಡಿದ ನಂತರ ಅಂದಿನ ಪಠ್ಯಾಂಶಗಳನ್ನು 2-3 ಬಾರಿ ಓದಿ ನಂತರ ಅದೇ ವಿಷಯದ 2-3 ಉತ್ಕೃಷ್ಟ ಪುಸ್ತಕಗಳನ್ನು ಪರಾಮರ್ಶನ ಮಾಡಿ ಮುಖ್ಯಾಂಶಗಳನ್ನು ಟಿಪ್ಪಣಿ ಮಾಡಿಕೊಳ್ಳಬೇಕು. ವಾರಕ್ಕೊಮ್ಮೆ ಈ ಮುಖ್ಯಾಂಶಗಳನ್ನು ಮೆಲುಕು ಹಾಕುತ್ತಿರಬೇಕು. ಟಿಪ್ಪಣಿ ಮಾಡಿಕೊಂಡ ವಿಷಯವು ಪುಸ್ತಕದ 1/10 ಭಾಗದಷ್ಟಿರಲಿ. ಅಂದರೆ 100 ಪುಟದ ಪುಸ್ತಕದಿಂದ 10 ಪುಟ ಮುಖ್ಯಾಂಶಗಳನ್ನು ತಯಾರಿಸಿಕೊಳ್ಳಬೇಕು. ಇದರಿಂದ ಪರೀಕ್ಷೆ ಸಮೀಪಿಸಿದಾಗ ಎಲ್ಲ ವಿಷಯಗಳನ್ನು ಪುನರಾವರ್ತನೆ ಮಾಡಲು ಅನುಕೂಲವಾಗುತ್ತದೆ. ಟಿಪ್ಪಣಿ ಮಾಡಿಕೊಳ್ಳುವಾಗ ಅತಿ ಮುಖ್ಯವಾದ ವಿಷಯಗಳನ್ನು ಬಿಟ್ಟು ಹೋಗದಂತೆ ಬರೆದುಕೊಳ್ಳಬೇಕು. ಅನಗತ್ಯ ಅಂಶಗಳನ್ನು ಬರೆಯಬೇಡಿ. ಪಠ್ಯಪುಸ್ತಕದ ಪ್ರತಿಯೊಂದು ಸಾಲುಗಳನ್ನು ಇದ್ದಂತೆಯೇ ಬರೆಯಬೇಡಿ. ಟಿಪ್ಪಣಿ ತಯಾರಿಸುವುದಕ್ಕಿಂತ ಮುಂಚೆ ಅಧ್ಯಾಯವನ್ನು 2-3 ಬಾರಿ ಓದಿಕೊಳ್ಳಿ. ಆಯಾ ಅಧ್ಯಾಯದ ಮುಖ್ಯ ತಿರುಳನ್ನು ಅರಿತುಕೊಂಡಿರಬೇಕು. ಪರಿಕಲ್ಪನೆಗಳನ್ನು ಸುವ್ಯವಸ್ಥಿತವಾಗಿ ಜೋಡಿಸಿಕೊಳ್ಳಬೇಕು. ಭಾಷಾ ವಿಷಯದಲ್ಲಿ ಕವಿಕೃತಿ ವಿಚಾರಗಳನ್ನು, ವ್ಯಾಕರಣಾಂಶಗಳನ್ನು, ಸಂಧಿ, ಸಮಾಸ, ಅಲಂಕಾರ, ಅವುಗಳ ವ್ಯಾಖ್ಯೆ ಮತ್ತು ಉದಾಹರಣೆಗಳನ್ನು, ಛಂದಸ್ಸಿನ ನಿಯಮಗಳನ್ನು ತಪ್ಪದೇ ಬರೆದುಕೊಳ್ಳಿ. ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಸೂತ್ರಗಳು, ನಿಯಮಗಳು ಮತ್ತು ಪ್ರಮೇಯಗಳು ನಿಮ್ಮ ಟಿಪ್ಪಣಿಯಲ್ಲಿರಲಿ. ವಿಜ್ಞಾನದ ಪ್ರಮುಖ ಪರಿಕಲ್ಪನೆಗಳು, ಚಿತ್ರಗಳು ಮತ್ತು ಅವುಗಳ ವಿವರಣೆ, ರಾಸಾಯನಿಕ ಸಮೀಕರಣಗಳು, ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ತಪ್ಪದೇ ಗುರುತಿಸಿಕೊಳ್ಳಿ. ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಲ, ಸ್ಥಳ, ಘಟನೆ, ಪರಿಣಾಮಗಳ ಕುರಿತು ಮುಖ್ಯಾಂಶಗಳನ್ನು, ಭಾರತದ ನಕ್ಷೆ ಮತ್ತು ಪ್ರಮುಖ ಸ್ಥಳಗಳನ್ನು ಗುರುತಿಸಿಕೊಳ್ಳಿ. ಮುಖ್ಯಾಂಶಗಳನ್ನು ಟಿಪ್ಪಣಿ ಮಾಡಿಕೊಳ್ಳುವಾಗ ಬಣ್ಣದ ಪೆನ್ಸಿಲ್ನಿಂದ ಅಂಡರ್ಲೈನ್ ಮಾಡಿ. ನೆನಪಿಡಲು ಕಷ್ಟವಾಗುವ ಪದಗಳು, ನಿಯಮಗಳು, ಹೇಳಿಕೆಗಳು ಬಹಳ ದಿನಗಳವರೆಗೆ ನೆನಪುಳಿಯುತ್ತವೆ. ನಿಮ್ಮದೇ ಟಿಪ್ಪಣಿ ತಯಾರಿಸಿಕೊಳ್ಳದಿದ್ದರೆ ಪರೀಕ್ಷೆ ಸಮೀಪಿಸಿದಾಗ ಎಲ್ಲ ವಿಷಯದ ಇಡೀ ಪಾಠವನ್ನು ಓದಬೇಕಾಗುವುದು. ಯಾವುದು ಮುಖ್ಯ, ಯಾವುದು ಅಮುಖ್ಯ ಎಂದು ಗೊತ್ತಾಗದೆ ಮೆದುಳು ಸುಮ್ಮನೆ ದಣಿಯಬೇಕಾಗುತ್ತದೆ. ದೀರ್ಘ ಪಾಠಗಳನ್ನು ಗಂಟೆಗಟ್ಟಲೆ ಓದುವುದರಿಂದಾಗಿ ಒಂದೇ ರೀತಿಯ ಅಕ್ಷರಗಳ ಗುಂಟ ಓದಿದ ಕಣ್ಣುಗಳು ಬಲು ಬೇಗ ಆಯಾಸಗೊಳ್ಳುತ್ತವೆ. ಸ್ನೇಹಿತರೆ, ಮುಖ್ಯಾಂಶಗಳ ಟಿಪ್ಪಣಿ ಮಾಡುವುದರಿಂದ ಆಗುವ ಲಾಭಗಳೆಂದರೆ ಟಿಪ್ಪಣಿ ಮಾಡಿಕೊಳ್ಳಲು ವಿಷಯವನ್ನು 3-4 ಬಾರಿ ಓದುವುದರಿಂದ ವಿಷಯ ಮನದಟ್ಟಾಗುತ್ತದೆ. ಮೇಲಿಂದ ಮೇಲೆ ನೋಟ್ಸ್ ಓದುವುದರಿಂದ ಪರೀಕ್ಷಾ ಭಯ ಉಂಟಾಗುವುದಿಲ್ಲ. ಪರೀಕ್ಷೆ 1 ತಿಂಗಳಿರುವಾಗ ನಿದ್ರೆಗೆಟ್ಟು ಓದುವುದು ತಪ್ಪುತ್ತದೆ. ಕಷ್ಟಪಟ್ಟು ಓದದೆ ಇಷ್ಟಪಟ್ಟು ಓದಬಹುದು. ಪರೀಕ್ಷಾ ಕೊಠಡಿಗೆ ಹೋಗುವಾಗ ದಾರಿಯುದ್ದಕ್ಕೂ ಪುಸ್ತಕ ತೆಗೆದು ಓದಿಕೊಳ್ಳುವ ಅವಶ್ಯಕತೆ ಬರುವುದಿಲ್ಲ. ಪರೀಕ್ಷೆಯ ನಂತರ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು. ಈ ನೋಟ್ಸ್ ಮುಂದಿನ ಓದಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುತ್ತದೆ. ನೀವು ರಚಿಸಿಕೊಂಡಿರುವ ಟಿಪ್ಪಣಿಗಳು ಹೊಸ ಅಂಶಗಳನ್ನು ಸೇರಿಸಲು ಅವಕಾಶವಿರುವಂತಿರಬೇಕು. ಕಾಲಕಾಲಕ್ಕೆ ಬದಲಾದ ಸಂಗತಿಗಳನ್ನು, ಘಟನೆಗಳನ್ನು, ಸಮಕಾಲೀನ ಸಂಗತಿಗಳನ್ನು ಸೇರಿಸುವಂತಿದ್ದರೆ ಉತ್ಕೃಷ್ಟ ಟಿಪ್ಪಣಿ ನಿಮ್ಮದಾಗುತ್ತದೆ. ಧನ್ಯವಾದಗಳು.